ಕಡೆ ತಿರುಗ್ಸ. ನಾನು ಏನು ಮಾಡೋದಕ್ಕೂ ಬಿಡಲ್ಲ ವಿಡಿಯೋ ಮಾಡ್ತಾ ಇದ್ರೆ. ಓಕೆ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಒಂದು ಹೋಮ್ ಟೂರ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ತುಂಬ ಕಮೆಂಟ್ಸ್ ಬಂದಿದ್ದು ನಿಮ್ಮ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಸಾರಿ, ಈ ವಿಡಿಯೋ ಲವ್ ಸ್ಟೋರಿ ವ್ಲಾಗ್ ಅಲ್ಲ, ನೆಕ್ಸ್ಟ್ ಮಾಡ್ತೀನಿ. ಸೊ ಇದು ಬಂದು ತುಂಬ ಜನ ಕೇಳಿದ್ರಿ ನಿಮ್ಮ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ನನ್ನ ಹತ್ರ ಇರೋ ಸ್ಯಾರಿಗಳು ಯಾವ ಥರ ಇದೆ ಆ್ಯಂಡ್ ನಾನು ಯಾವ್ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಯಾವ್ಯಾವ ಥರ ಇದೆ, ಯಾವ ಕಲರ್ ಅಂದರೆ ನನಗಿಷ್ಟ, ಮತ್ತು ನನಗೆ ಚಂದನ್ ಯಾವ್ಯಾವ ಸ್ಯಾರಿನ ಗಿಫ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಇವತ್ತು ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇವಾಗ ನಾನು ಯಾವ್ದು ಮೇನ್ ಸ್ಯಾರೀಸ್ ಅಂದರೆ ನನ್ನ ಮದುವೆ ಸ್ಯಾರಿ ಮತ್ತು ಎಂಗೇಜ್ಮೆಂಟ್ದು ಈ ಫಂಕ್ಷನ್ ಸ್ಯಾರಿ ಅಷ್ಟೇ ಇಲ್ಲಿ ಇಟ್ಕೊಂಡಿದ್ದೀನಿ. ಶೂಟಿಂಗಿಗೆ ತುಂಬ ಸ್ಯಾರಿಗಳು ತೊಗೊಂಡಿದ್ದೀನಿ, ಅದನ್ನೆಲ್ಲ ತೆಗೆದಿಟ್ಟಿಲ್ಲ, ಮಡ್ಚಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ. ಸೊ ಇದು ಫಸ್ಟ್, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ಇಲ್ಲೇ ತೊಗೊಂಡಿದ್ದು, ನಾಗರಬಾವಿಯಲ್ಲೇ. ಏನು ಅವಾಂತರ ಬೈ ಟ್ರೆಂಡ್ಸ್ ಅಂತ ಏನೋ ಇದೆಯಲ್ಲ, ಅಲ್ಲಿ ತೊಗೊಂಡಿದ್ದು ಇದು. ಸೊ ನೋಡಿ, ಇದು ಫುಲ್ ಇದೇ ಕಲರು, ಅದಕ್ಕೆ ಬಾರ್ಡರ್ ಇದು ಬ್ಲೌಸು. ಇದಕ್ಕೊಂದು ಹಿಂಗೆ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದೆ ನಾನು, ಆವಾಗ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಇದು ಒಂದು ಪ್ರೈಸ್ ಎಲ್ಲ ನೆನಪು ಇಲ್ಲ, ಪ್ರೈಸ್ ಎಲ್ಲ ಯಾಕೆ. ಇದು ನಾನು ಮದುವೆಗೆ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗಿತ್ತು, ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಇದನ್ನು ನಾನು ಮದುವೆ ಆದಮೇಲೆ ಚಂದು ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಹಾಕ್ಕೊಂಡಿದ್ದು ಸ್ಯಾರಿ ಇದು. ಸೊ ಇದೊಂದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದು ಬ್ಲೌಸ್ ಡಿಸೈನ್ ನೋಡಿ. ಇದು ಬಂದು ನನ್ನ ರಿಸೆಪ್ಷನ್ ಸ್ಯಾರಿ. ಸ್ಯಾರಿದು ಬ್ಲೌಸ್ ಇದು ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು. ಬಟ್ ನಾನು ರಿಸೆಪ್ಷನ್ಗೆ ಹಾಕ್ಕೊಳ್ಳಿಲ್ಲ ಇದನ್ನು. ಯಾಕೆ ಅಂದರೆ ಹೇಳ್ತೀನಿ, ನೋಡ್ಬಿಡಿ ಇವಾಗ. ಈ ಡಿಸೈನು ಸ್ಯಾರಿ ಸಿಕ್ಕಾಪಟ್ಟೆ ನನಗಿಷ್ಟ ಆಯಿತು. ನನಗೆ ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ, ಮೈ ಫೇವ್ರೆಟ್ ಕಲರ್. ಸೊ ಈ ಸ್ಯಾರಿನ ತೊಗೊಂಡಿದ್ದೆ. ಇದನ್ನು ರಿಸೆಪ್ಷನ್ಗೆ ತೊಗೊಂಡಿದ್ದು. ಯಾಕೆ ಹಾಕ್ಕೊಂಡಿಲ್ಲ ಅಂತ ಅಂದರೆ ನಾನು ಲೆಹಂಗಾ ಹಾಕ್ಕೊಂಡ್ಬಿಟ್ಟೆ, ಅದೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಈ ಎರಡರಲ್ಲಿ ಯಾವ್ದು ಹಾಕೊಳ್ಳೋಣ ಅಂತ ಅಂದಾಗ ಅದನ್ನೇ ಹಾಕೊಳ್ಳೋಣ, ಏನು ಲೆಹಂಗಾ ಹಾಕೊಳ್ಳೋಣ, ಚೇಂಜಸ್ ಇರುತ್ತೆ, ಎಲ್ಲದಕ್ಕೂ ಸ್ಯಾರಿ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಲೆಹಂಗಾ ಹಾಕ್ಕೊಂಡಿದ್ದೆ. ಅದಕ್ಕೆ ಇದನ್ನು ರಿಸೆಪ್ಷನ್ಗೆ ಹಾಕ್ಕೊಳ್ಳಿಲ್ಲ. ಆಮೇಲೆ ಬೀಗ್ರೂಟಕ್ಕೆ ಹಾಕ್ಕೊಂಡಿದ್ದೆ ಇದನ್ನು ಆ್ಯಕ್ಚುಲಿ. ಇದಾದಮೇಲೆ ಈ ಸ್ಯಾರಿ ಚಂದು ಫೇವ್ರೇಟ್ ಸ್ಯಾರಿ. ಯಾಕಪ್ಪ ಅಂತ ಅಂದರೆ ಇದನ್ನು ಅವರೇ ಸೆಲೆಕ್ಟ್ ಮಾಡಿದ್ದು. ನಾನು ಕನ್ಫ್ಯೂಸ್ ಆಗಿದ್ದೆ ಸ್ಯಾರಿ ತೊಗೊಳೋದಕ್ಕೆ ಹೋದಾಗ, ಯಾವ್ದು ತೊಗೊಳೋದು, ಏನು ಮಾಡೋದು. ಇದು ಬಳೆ ಶಾಸ್ತ್ರಕ್ಕೋ ಯಾವುದೋ ಒಂದು ಶಾಸ್ತ್ರಕ್ಕೆ ಅಂತ ತೊಗೊಳಕ್ಕೆ ಹೋಗಿದ್ದಾಗ ಅವರು ನಾನು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಕೊಟ್ಟಿದ್ರು. ಸೊ ಇದು ಒಂಥರ ಸ್ಪೆಷಲ್ ಸ್ಯಾರಿ. ಸೊ ಇದಾದಮೇಲೆ ಇದು ನಮ್ಮ ಅಜ್ಜಿ ಸ್ಯಾರಿ. ಇದು ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದು ನಮ್ಮ ಅಜ್ಜಿದು, ಈ ಕಾಲದ್ದಲ್ಲ, ಆ ಕಾಲದ್ದು. ಇದು ನನ್ನ ಮುಹೂರ್ತದ ಸ್ಯಾರಿ. ಇದು ರೆಡ್ಡೇ ತಗೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ಚೂಸ್ ಮಾಡಿದ್ದೆ. ರೆಡ್ ವಿತ್ ಗೋಲ್ಡ್ ವಿತ್ ರೆಡ್ಡು. ಸೊ ಚೆನ್ನಾಗಿದೆ ಅಂತ ತಗೊಂಡೆ. ಸೊ ಹೆಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ನನ್ನ ಮುಹೂರ್ತದ ಸ್ಯಾರಿ. ಸೊ ಇದನ್ನು ಮುಹೂರ್ತಕ್ಕೆ ಹಾಕ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ಮಡ್ಚಿಟ್ಕೋತೀನಿ ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಇದನ್ನು ಇಲ್ಲೇ ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಸೊ ಇದು ಎಂಗೇಜ್ಮೆಂಟ್ಗೆ ತೊಗೊಂಡಿದ್ದು, ಬಟ್ ಹಾಕ್ಕೊಂಡಿರಲಿಲ್ಲ ಅಷ್ಟೆ. ಸೊ ನೆಕ್ಸ್ಟ್ ಇದೊಂದು ವೈಟ್ ಸ್ಯಾರಿ. ಇದನ್ನು ನಾನು ಮಂತ್ರಾಲಯಕ್ಕೆ ಹೋದಾಗ ಹಾಕ್ಕೊಂಡಿದ್ದೆ. ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ
ಏನೋ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಆ ವ್ಲಾಗ್ನ ಸ್ಟಾರ್ಟ್ ಮಾಡಿದ ದಿವಸ ಮಂತ್ರಾಲಯದಲ್ಲಿದ್ದೆ ನಾನು. ಸೊ ಆ ಮಂತ್ರಾಲಯಕ್ಕೆ ಈ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಸೊ ಆ ಸ್ಯಾರಿ ಇದು ಒಂಥರ ಮೆಮೊರಿ ಇದೆ ಇದಕ್ಕೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಚಂದು ನನಗೆ ಲಾಸ್ಟ್ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು. ಅಂದರೆ ನಾವಿನ್ನೂ ಮದುವೆ ಆಗಿರಲಿಲ್ಲ. ಸೊ ಆಗಲೇ ಅವರು ಈ ಸ್ಯಾರಿನ ಕೊಡಿಸಿದ್ರು ನನಗೆ. ಸಿಂಪಲಾಗಿ ನಾನೇ ಸಿಂಪಲಾಗಿರಲಿ, ನನಗೆ ಹೆವಿ ಸ್ಯಾರಿಗಳು ಬೇಡ ಅಂತ ಹೇಳಿಬಿಟ್ಟು ತೊಗೊಂಡು. ಸೊ ಇದಾದಮೇಲೆ ಇಷ್ಟು ಮೇನ್ ಅಂದರೆ ನನಗೆ ಇಷ್ಟ ಆಗಿರುವಂತಹ ಸ್ಯಾರಿ ಮತ್ತು ಸ್ವಲ್ಪ ಸ್ಪೆಷಲ್ ಸ್ಯಾರೀಸ್ ಅಂತ ಅಂದರೆ ಇದು. ಇನ್ನು ತುಂಬ ಸ್ಯಾರಿಗಳಿದೆ, ಅದು ಎಲ್ಲ ಶೂಟಿಂಗಿಗೆ ಯೂಸ್ ಮಾಡ್ತೀನಿ ನಾನು. ಅದರಲ್ಲೇ ಶೂಟಿಂಗ್ ಯೂಸ್ ಮಾಡೋದೇ ಕೆಲವೊಂದನ್ನ ಚಿಕ್ಕದು ಅಂದರೆ ಯಾವುದಾದ್ರೂ ಹಬ್ಬಕ್ಕೆ ಅಂತ ಅಂದರೆ ಸಿಂಪಲ್ ಈ ಥರ ಸ್ಯಾರಿಗಳು ತೊಗೋತೀನಿ. ಇಲ್ಲ ಅಂತ ಅಂದರೆ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಸಿಂಪಲ್ ಸ್ಯಾರಿನೇ ಜಾಸ್ತಿ ಹಾಕೊಳ್ಳೋದು. ಈ ಥರ ಹೆವಿ ಸ್ಯಾರಿ ಹಾಕೊಳ್ಳೋಕ್ಕೆ ಆಗಲ್ಲ, ಅಂದರೆ ಯಾಕೆಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದನ್ನು ನಾನು ಮದುವೆಗೆ ಹಾಕಿದ್ಮೇಲೆ ಇದನ್ನು ಯಾವಾಗಲೂ ಹಾಕೇ ಇಲ್ಲ. ಆ್ಯಂಡ್ ಇದನ್ನು ಹಾಕಿಲ್ಲ, ಇದನ್ನು ಹಾಕಿಲ್ಲ. ಎಲ್ಲ ಒನ್ ಟೈಮ್ ಯೂಸ್ ಮಾಡಿರೋದು ಅಷ್ಟೇ ಇದನ್ನೇ, ಇನ್ಯಾವುದೂ ಹಾಕಿಲ್ಲ. ಸೊ ನಾನು ಯಾವಾಗಲೂ ಸಿಂಪಲ್ ಸ್ಯಾರಿನೇ ಯೂಸ್ ಮಾಡ್ತಿರ್ತೀನಿ. ಎಲ್ಲ ಓಕೆ. ಈಗ ಎಲ್ರಿಗೂ ಹುಡುಗರಿಗೆ ಒಂದು ಕ್ವಶನ್ ಇರುತ್ತೆ, ಕ್ಯೂರಿಯಸ್ ಕ್ವಶನ್ ನಾನು ಕೇಳ್ತೀನಿ ನಿಮ್ಮನ್ನ. ಈಗ ರಿಸೆಪ್ಷನ್ಗೆ, ನಿಮ್ಮ ಮುಹೂರ್ತಕ್ಕೆ, ಮದುವೆ ಮುಹೂರ್ತಕ್ಕೆ, ಈ ಟೈಮ್ಗೆಲ್ಲ ನೀವು ಮಿನಿಮಮ್ ಅಂದರೂ ಯಾರೇ ಆದರೂ 20,000, 30,000, ಅಟ್ಲೀಸ್ಟ್ 10,000 ಈ ಥರ ಕಾಸ್ಟ್ಲಿ ಸ್ಯಾರಿ ತಗೊಳ್ತೀರಾ ಲೈಫ್ ಟೈಮ್. ಈಗ ನಾವು ನಮ್ಮ ಮನೆಗಳಲ್ಲಿ ನೋಡೋದು ಏನೋ ಒಂದು 2 ಸಲ 3 ಸಲ ಹಾಕ್ಬೋದೇನೋ. ನಿಜವಾಗ್ಲೂ ಅಷ್ಟು ವರ್ತ್ ಇದೆಯಾ ಅದಕ್ಕೆ? ಆಮೇಲೆ ಯಾಕೆ ಆ ಹುಚ್ಚು ನಿಮಗೆ ಒಂದು ಟೈಮ್ ಹಾಕೋದಕ್ಕೆ 20,000, 30,000? ಆಮೇಲೆ ನೀವು ಎಷ್ಟು ಸಲ ಹಾಕಿದ್ದೀರಾ, ಎಷ್ಟು ಸಲ ಹಾಕ್ಬೋದು ಮುಂದಕ್ಕೆ, ಯಾವ ರೀತಿ ಫಂಕ್ಷನ್ಸ್ಗೆ ಅದನ್ನ ಯೂಸ್ ಮಾಡ್ತೀರಾ? ಆಮೇಲೆ ನೀವು ಮೊದಲು ಇದ್ರ ಬಗ್ಗೆ ನಿಮ್ಮ ಯೋಚನೆ ಹೇಗಿತ್ತು ತಗೊಳಕ್ಕಿಂತ ಮುಂಚೆ ಹೇಳಿ ನೋಡೋಣ. ಓಕೆ, ಆ್ಯಕ್ಚುಲಿ ತುಂಬ ಒಳ್ಳೆ ಕ್ವಶನ್ ಕೇಳಿದೆ. ನನಗೆ ಈಗ ಅನಿಸ್ತಿದೆ, ಮುಂಚೆ ಹಂಗೆ ಅನಿಸ್ತಿರ್ಲಿಲ್ಲ. ಈಗ ಇಷ್ಟೊಂದು ದುಡ್ಡು ಕೊಟ್ಟು ಈ ಸ್ಯಾರಿಗೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿ, ಇಲ್ಲಾಂದ್ರೆ ಬ್ಲೌಸ್ಗೆ ಜಾಸ್ತಿ, ಸ್ಯಾರಿ ಎಷ್ಟು ಕಾಸ್ಟ್ ಇರುತ್ತಲ್ಲ ಅದರಷ್ಟೇ ಬ್ಲೌಸ್ಗೂ ಕೊಡಬೇಕು ಸ್ಟಿಚ್ ಮಾಡೋದಕ್ಕೆ, ಅಷ್ಟು ಕಾಸ್ಟ್ಲಿ. ಬಟ್ ಈಗ ನಿಜ ಹೇಳ್ತೀನಿ, ನಾನು ಒಂದ್ಸಲ ಹಾಕಿದ್ದಷ್ಟೇ. ಇದನ್ನ ರಿಸೆಪ್ಷನ್ಗೆ ಹಾಕಬೇಕು ಅಂದ್ಕೊಂಡಿದ್ದಲ್ಲ, ಇದನ್ನು ಒಂದ್ಸಲ ಹಾಕಿದ್ದು. ಎಲ್ಲ ಆಲ್ಮೋಸ್ಟ್ ಇದನ್ನೆಲ್ಲ ಒಂದೊಂದು ಟೈಮ್ ಹಾಕಿರೋದಷ್ಟೇ, ಯಾವುದನ್ನು ರಿಪೀಟ್ ಮಾಡಿಲ್ಲ. ಯಾಕೆ ಅಂತಂದರೆ ಎಲ್ಲಿ ಹಾಳಾಗ್ಬಿಡ್ತು. ಇವಾಗ ನಾನು ಅನ್ಕೋತೀನಿ, ಇವಾಗ ಯಾವುದಾದ್ರೂ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ಹಾಕೋಣ ಅಂತ, ಅಯ್ಯೋ ನಾನು ಕೆಲಸ ಮಾಡ್ತಿರ್ತೀನಿ, ಏನಾದರೂ ಎಣ್ಣೆ ಚೆಲ್ಬಿಟ್ರೆ ಅಥವಾ ಗಲೀಜಾಗ್ಬಿಡುತ್ತೆ ಅನ್ಕೊಂಡು ಆಲ್ಮೋಸ್ಟ್ ನಾನೆಂತ ಇಲ್ಲ, ಎಲ್ಲ ಹುಡುಗಿರು ಅಷ್ಟೇ ಹಾಳಾಗ್ಬಿಡುತ್ತೆ ಅನ್ಕೊಂಡೆ ಕಾಸ್ಟ್ಲಿ ಸ್ಯಾರಿಗಳನ್ನ ಹಾಕಲ್ಲ. ರೇಷ್ಮೆ ಸ್ಯಾರಿಗಳನ್ನ ಅವ್ರು ಯಾರನ್ನೂ ಹಾಕಲ್ಲ. ನಾರ್ಮಲ್ ಆಗಿ ಸಿಂಪಲ್ ಸ್ಯಾರಿಗಳನ್ನ ಹಾಕೋತಾರೆ, ಅದನ್ನ ಹಂಗೆ ಇಟ್ಟಿರ್ತಾರೆ. ಬಟ್ ಅದಕ್ಕೆ ಜಾಸ್ತಿ ದುಡ್ಡಿರುತ್ತೆ. ಇನ್ನು ಒಂದು 500-600 ರೂಪಾಯಿ ಸೀರೆನೇ ಆಲ್ಮೋಸ್ಟ್ ಹಾಕೋದು. ನಾನು ಹಂಗೇನೆ. ಸೊ ಏನು ಗೊತ್ತಾ, ಈಗ ನಂಗೆ ಅನ್ಸಿದೆ, ಎಷ್ಟು ಜಾಸ್ತಿ ಕಾಸ್ಟ್ಲಿ ಸೀರೆ ತಗೋತೀವೋ ಅದನ್ನು ತುಂಬ ಕಮ್ಮಿ ಯೂಸ್ ಮಾಡ್ತೀವಿ. ಎಷ್ಟು ಕಮ್ಮಿ ಚೀಪ್ ಲೆವೆಲ್, ಏನೋ ಚೀಪ್ ರೇಟಲ್ಲಿ ಸ್ಯಾರಿ ತಗೋತೀವೋ ಅದನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀವಿ. ನಿಮ್ಮ ಫಾಲೋವರ್ಸ್ಗೆ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ತೀರಾ? ಅಟ್ಲೀಸ್ಟ್ ಅವರ ಗಂಡಿರ್ದೋ ದುಡ್ಡು ಅದೇನ್ ಗೊತ್ತಾ, ಕಾಸ್ಟ್ಲಿ ಸೀರೆಗಳೇ ಚೆನ್ನಾಗಿರೋದು ಅಂದ್ರೆ ಚೆನ್ನಾಗಿ ಕಾಣಿಸೋದು. ಹಾಕ್ತೀವಲ್ಲ ಒನ್ ಟೈಮು, ಇವಾಗ ಮದುವೆ ಒನ್ ಟೈಮ್ ಆಗೋದು. ಸೊ ಅದಕ್ಕೆ ಸಕ್ಕತ್ತಾಗಿ ಕಾಣಬೇಕು, ಮಿಂಚಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅವಾಗ ಕಾಸ್ಟ್ಲಿ ಸೀರೆ ತಗೊಂತೀವಿ. ಬಟ್ ಬೇರೆ ಸೀರೆಗಳೆಲ್ಲ ಶೂಟಿಂಗ್ ತಗೋತೀನಲ್ಲ, ಆಲ್ಮೋಸ್ಟ್ 600-700 ಅಷ್ಟರಲ್ಲೇ ತಗೋತೀನಿ. ಬಟ್ ತುಂಬ ಜನ ಕೇಳ್ತಿರ್ತಾರೆ ಎಷ್ಟು ಸ್ಯಾರಿ ಚೆನ್ನಾಗಿದೆ ಅಂತ. ಬೇಕಿದ್ರೆ ನಿಮಗೆ ನಾನು ನನ್ನ ಸೀರಿಯಲ್ಗೆ ಹಾಕ್ತೀನಲ್ಲ ಸ್ಯಾರಿಗಳು, ಅದನ್ನ ಎಲ್ಲಿ ತಗೋತೀನಿ ಅಂತ ಒಂದು ವಿಡಿಯೋ ಮಾಡಿ ಶಾಪಿಗೆ ಕರ್ಕೊಂಡು ಹೋಗಿ ವಿಡಿಯೋ ಮಾಡ್ತೀನಿ. ತುಂಬ ಕಲೆಕ್ಷನ್ಸ್ ಇದೆ. ನಾನು ಯಾಕೆ ಮಾಡ್ತಿಲ್ಲ ಅಂತ ಅಂದರೆ, ಎಲ್ಲಿ ಪ್ರಮೋಷನ್ ಅಂದ್ಕೊಂಡ್ಬಿಡ್ತಾರೋ, ಪ್ರಮೋಷನ್ ಏನೋ ಕೊಟ್ಟಿರ್ಬೋದು, ಸ್ಯಾರಿ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನಾನು ಹೋಗಿ ತೋರಿಸಿಲ್ಲ. ಬಟ್ ನಿಮಗೆ ಬೇಕು, ಹೌದು ನಾವು ತಗೋತೀವಿ, ತುಂಬ ಚೀಪ್ ಆಗಿರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಸ್ಯಾರಿ ಹಾಕೊಂಡ್ರೆ, ಆ ಥರ ಸ್ಯಾರಿಗಳು ಬೇಕು ಅಂತ ಅಂದರೆ ನಾನು ಒಂದೆರಡು ಅಂಗಡಿಗಳು, ಯಾಕಂದರೆ ನಾನು ಸೀರಿಯಲ್ ಒಂದು 4 ಇಯರ್ಸಿಂದ ಮಾಡ್ತಿರೋದ್ರಿಂದ ನಾನು ಅದರಲ್ಲಿ ಸೀರೆನೇ ಯೂಸ್ ಮಾಡೋದು. ಸೊ ಅದಕ್ಕೆ ನಂಗೆ ಸ್ಯಾರಿಗಳು ಬೇಕೇ ಬೇಕು. ಅದಕ್ಕೆ ನಾನು ಒಂದು 2-3 ಅಂಗಡಿನ ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ರೆ ಚೆನ್ನಾಗಿ ಸಿಗುತ್ತೆ ಅಂತ ಅಲ್ಲಿಗೆ ಹೋಗಿ ತೊಗೊಂಡ್ಬರ್ತೀನಿ. ಒಂದು 500 ಸ್ಯಾರೀಸ್ ಇರ್ಬೋದು. ಅಲ್ಲ, 500 ಸ್ಯಾರೀಸು ನಮ್ಮ ಅಕ್ಕನ ಮನೇಲಿ ಸ್ವಲ್ಪ ಇದೆ, ಒಂದು 100 ಇರ್ಬೋದು ಅಲ್ಲಿ. ಇಲ್ಲೊಂದು 200-250 ಇರಬಹುದು ಈ ಮನೇಲಿ. ಮತ್ತೆ ಇನ್ನೊಂದು 50 ಎಲ್ಲ ಕಡೆ. ಅಂದ್ರೆ ನಾನು ಇವಾಗ ಹೋಗ್ತಿರ್ತೀನಲ್ಲ, ಇವಾಗ ಚಂದು ಮನೇಲಿ ಅಲ್ಲಿ ನಮ್ಮ ಕೇರ್ಪೇಟೆಯಲ್ಲಿ ಸ್ವಲ್ಪ ಸ್ಯಾರಿಗಳು ಇಟ್ಟಿದ್ದೀನಿ. ಈಗ ಒಂದು 10 ಸ್ಯಾರಿ ಇಟ್ಟಿರ್ಬೋದು ಅಲ್ಲೊಂದು. ಆ ಥರ. ಯಾಕೆಂದ್ರೆ ನಾನು ಈಗ ಕಮ್ಮಿ ಮಾಡಿರೋದು ಸ್ಯಾರಿ ತಗೊಳ್ಳೋದಕ್ಕೆ. ಮುಂಚೆ ಅಂತೂ ನನಗೆ ಹುಚ್ಚು ಸ್ಯಾರಿ ಅಂದ್ರೆ ಎಲ್ಲಿ ಕಾಣಿಸಿದ್ರು, ಈಗಲೂ ಸ್ಕೂಟ್ರಲ್ಲಿ ಚಂದ ಜೊತೆ ಹೋಗ್ಬೇಕಾದ್ರೆ ಸ್ಯಾರಿ ಅಂಗಡಿ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ಕೊಂಡು ಹೋಗ್ತಾ ಇರ್ತೀನಿ. ನನಗೇನೋ ಅದೊಂದು ಸ್ಯಾರಿ ಕಲೆಕ್ಷನ್ಸ್, ಸ್ಯಾರಿ ಅಂದರೆ ತುಂಬ ಇಷ್ಟ ನನಗೆ. ಔಟ್ಫಿಟ್ಟಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಒಂದು ಏನೋ ಬಟ್ಟೆ ಅಂದರೆ ಸ್ಯಾರಿ. ಸರಿ ಆಯಿತು, ಕೇಳೋಣ. ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಕೇಳ್ತೀನಿ ಅವ್ರಿಗೆ ಕ್ವಶನ್. ಏನು ಗೊತ್ತಾ, ಅವ್ರಿಗೆ ಗೊತ್ತು ಈ ಸ್ಯಾರಿಗಳೆಲ್ಲ ನಾನು ಯಾವಾಗ ತೊಗೊಂಡಿದ್ದು, ಯಾವಾಗ ಹಾಕ್ಕೊಂಡಿದ್ದೆ ಅಂತ ನನಗೆ ಗೊತ್ತಿದೆ, ಅವ್ರಿಗೂ ಗೊತ್ತು. ಬಟ್ ಇವಾಗ ಏನು ಹೇಳ್ತಾರೆ ಅವ್ರಿಗೆ ಗೊತ್ತಿದೆಯಾ, ನೆನಪಿದ್ಯಾ, ಎಲ್ಲ ಮರ್ತೋಗಿದಾರ ಅಂತ ಕರಿತೀನಿ ರೀ. ಚಂದು ಬನ್ನಿಲೆ.
ಆಯ್ತು ಬಾರಪ್ಪ ಹಾಕ್ಲಿಸ್ಕೊಂಡು ನಿದ್ದೆ ಮಾಡ್ಕೊಂಡು. ಓಕೆ ನಾನೊಂದು ಕ್ವಶನ್ ಕೇಳ್ತೀನಿ. ಮಳ್ಳು ಒಂದು ಕ್ವಶನ್ ಕೇಳ್ತೀನಿ. ಏನು ಗೊತ್ತಾ, ಇವಾಗ ನಿಂಗೆ ನನ್ನ ಹತ್ರ ಸ್ಯಾರಿಗಳು ಅಂದರೆ ಶೂಟಿಂಗ್ ಸ್ಯಾರಿಗಳು ಬಿಟ್ಟು ಮೇನ್ ನನ್ನ ಮದುವೆಗೆ ಹಾಕಿದ್ದು ಎಲ್ಲ ಗೊತ್ತಲ್ವ ನಿಂಗೆ. ನೀನೇ ಒಂದಷ್ಟು ಚೂಸ್ ಮಾಡಿದ್ಯಾ ಮತ್ತು ನೀನೇ ಒಂದಷ್ಟು ನನಗೆ ಕೊಡ್ಸಿದ್ಯಾ. ಸೊ ಅದು ಯಾವ್ದ್ಯಾವುದು ಇದರಲ್ಲಿರೋದೆಲ್ಲ ನೀನು ಕೊಡ್ಸಿರೋದು ಮತ್ತು ನಾನು ಮದುವೆಗೆ ಹಾಕಿರೋ ಸ್ಯಾರಿನೇ ಇರೋದು. ನೀನು ನೋಡೋಣ, ಹೇಳು ಯಾವ್ಯಾವ ಸ್ಯಾರಿ ಯಾವ್ದಾವ್ದಕ್ಕೆ ಹಾಕಿದೆ ಅಂತ. ದಿಸ್ ಇಸ್ ನಾಟ್. ಏನು ದಿಸ್ ಇಸ್ ನಾಟ್? ಅದಲ್ಲ, ಅದು ನಂಗೆ ಏನದಲ್ಲ? ಕರೆಕ್ಟ್. ಇದು ಮದುವೆ ಟೈಮಲ್ಲಿ ತಗೊಂಡಿದ್ದು. ಎಲ್ಲಿ ಗೊತ್ತಾ, ಇದು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಅಂತ ಅನ್ಸ್ತೈತೆ. ತಪ್ಪ ಇದು ಬಳೆ ಶಾಸ್ತ್ರ. ಇದು ರಾತ್ರಿ ಹೊತ್ತು ಹಾಕಿದ್ದು ಬಳೆ ಶಾಸ್ತ್ರ. ಇದು ತಪ್ಪ ಅದುವೆ? ರಾಂಗ್. ಓಕೆ ಬೇಡ ಬಿಡು. ಓಕೆ ಇದು ಎಂಗೇಜ್ಮೆಂಟ್. ಇದು ನಂಗೆ ಗೊತ್ತಿದ್ದು ಕರೆಕ್ಟ್. ಇದು ಎಂಗೇಜ್ಮೆಂಟ್ಗೆ ಒಂದು ಅಂದ್ಬಿಟ್ಟು 2 ದೇಪಿಸ್ಕೊಂಡಿದ್ಲು. ಅದರಲ್ಲಿ ಇದು ಅಂತ ಯಾವುದು? ಹೌದಾ? ಎಂಗೇಜ್ಮೆಂಟ್ಗೆ ತೆಗೆಸ್ಕೊಂಡಿದ್ವಿ. ಹೌದಾ? ನಿಮಿಷ ಸಾರಿ, ಇಲ್ಲಿ ಎಂಗೇಜ್ಮೆಂಟ್ಗೆ ಇನ್ನೊಂದು ತೆಗೆಸ್ಕೊಂಡಿದ್ದು. ಈ ಕಡೆ ನಾನು ಕಾಣಿಸಲ್ಲ, ಆಮೇಲೆ ಕಪ್ಪು ಕಾಣಿಸ್ಬಿಡ್ತೀನಿ. ಹೇಳು, ಇದೆ ತಾನೆ? ಹೌದು, 2 ಆಯ್ತು ಎಂಗೇಜ್ಮೆಂಟ್. ಇದು ಬಂದು ಓಕೆ ಆಯ್ತು. ಇದು ಒಂದು ಧಾರೆ ಸೀರೆ. ಇದು ಬದುಕೊಂಡೆ ನಾನು. ಆಕ್ಚುಲಿ ಏನ್ ನೋಡ್ಕೊಂಡ್ ಕಟ್ತಾ ಇದ್ದೆ, ತಾಳಿನ ಅನ್ಕೊಂಡಿದ್ದೆ. ಅಲ್ಲ ಸ್ಯಾರಿ, ನಾನು ಇದು ಧಾರೆ ಸೀರೆ. ಮತ್ತೆ ಅಲ್ಲ, ನಾನು ಇದು ಕನ್ಫ್ಯೂಷನ್ ಆಯ್ತು. ಇದು ಬಂದು ಎಂಗೇಜ್ಮೆಂಟ್ಗೆ 2 ತೆಗೆಸ್ಕೊಂಡಿದ್ಲು. ಹೌದು, ಓಕೆ. ಇದು ಬಂದು ಮದ್ವೆಗೆ ತಗೊಂಡಿದ್ದ ಸೀರೆ ಇದು ನಾನು. ಬಟ್ ಇದು ಯಾವಾಗ ಹಾಕಿದ್ದು ಗೊತ್ತಾ ಇದನ್ನ? ಒಂದು ಹಳದಿ ಕಲರ್ ಸೀರೆ ಐತಲ್ಲ, ಅದು ಬಳೆ ತೊಡಸ್ಬೇಕು ಹಾಕೊಂಡಿದ್ದ ಇದನ್ನ. ಹೌದು 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 ನಿಜ. ಬಟ್ ಈ ಸ್ಯಾರಿನ ಯಾರು ಸೆಲೆಕ್ಟ್ ಮಾಡಿದ್ದು? ನಾನಾ ನೀನೇನಾ? ನನಗೆ ಗೊತ್ತಿಲ್ಲ, ನೀನ್ ಹೇಳು. ನಾನು ಸೆಲೆಕ್ಟ್ ಮಾಡಿದ್ದು ಇದು. ಹಲೋ, ಎಲ್ಲ ಉಲ್ಟಾ ಹೇಳ್ತಾ ಇದೀಯ. ಅದ್ಯಾರು ಮಾಡಿದ್ದು? ಅದು ನಾನು ಓಕೆ ಬಿಡೆ. ನನಗೆ ಗೊತ್ತಿರಂಗೆ ಇದು ಮಾತ್ರ ನಾನು ತುಂಬಾ ಇಷ್ಟಪಟ್ಟಿದ್ದು ಅಲ್ಲಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ. ಇದನ್ನ ಮದ್ವೆಗೆನೆ ಇದು ಇಷ್ಟಪಟ್ಟಿದ್ದು. ಇದನ್ನ ರಿಸೆಪ್ಷನ್ಗೆ ಹಾಕ್ಬೇಕು ಅಂತ ತಗೊಂಡಿದ್ದು. ಬಟ್ ಇವಳು ಹಾಕ್ಲಿಲ್ಲ, ಅವಳು ಡ್ರೆಸ್ ತಗೊಂಡಿದ್ದಲ್ಲ ಅಲ್ಲಿ. ಯಾವಾಗ ಹಾಕೊಂಡಿದೆ ಮತ್ತೆ? ಇದನ್ನ ನಮ್ಮ ಮನೆಗೆ ಮದುವೆ ಮಾಡಿದ್ಮೇಲೆ ಕರ್ಕೊಂಡು ಹೋಗ್ತಲ್ಲ ನಮ್ಮ ಮನೆಗೆ ಚೌಟ್ರಿಯಿಂದ. ಇಲ್ಲ ನಿಮಿಷ, ಇದು ಬೀಗ್ ರೂಟಿಗೆ ಹಾಕೊಂಡಿದ್ದು. ಬೀಗ್ ರೂಟಿಗೆ ಹಾಕೊಂಡಿದ್ದು. ಇದು ಬೀಗ್ ರೂಟಿಗೆ ಹಾಕೊಂಡಿದ್ಲು. ಇದು ತಾಳಿ ಕಟ್ಟಿದ್ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕೊಂಡ್ಬಂದಿದ್ದು. ಸೂಪರ್. ಈಗ ನೆನಪಾಯ್ತು ನಂಗೆ. ಇದು ಗೊತ್ತಿಲ್ಲ. ಓಕೆ, ಇದನ್ನ ನಾನು ಫಸ್ಟ್ ಟ್ರಿಪ್. ಹೌದು, ಫಸ್ಟ್ ವ್ಲಾಗ್ ಮಾಡಿದ್ದು ನಾನು ಅಲ್ಲೇ. ಫಸ್ಟ್ ನಾನು ವ್ಲಾಗ್ ಮಾಡಿದ್ದು ಎಲ್ಲಿ ಗೊತ್ತಿಲ್ವಾ? ಮಂತ್ರಾಲಯಕ್ಕೆ ಹೋದಾಗ. ಏನೋ ಎಲ್ಲಾನು ನೆನ್ಪು ಮಾಡ್ಬೇಕಷ್ಟೇ. ಇದ್ ಬಿಡು, ಇದು ನಿನಗೆ ಗೊತ್ತ. ಈ ಸ್ಯಾರಿನ ನೀನೇ ನನಗೆ ಕೊಡ್ಸಿದ್ದು ಲಾಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ. ಈಗ ನೋಡಿದ್ರೆ ಅದ್ ನನಗೆ ಗೊತ್ತೇ ಇಲ್ಲ ನೋ ಅಂತಿದ್ಯಾ. ಅಲ್ಲಿ ಇದು ವಿಜಯನಗರಲ್ಲಿ ಗೌರಿ ಹಬ್ಬಕ್ಕೆ. ಕರೆಕ್ಟ್. ಅಮ್ಮಂಗೆ ಇವಳು ಏನ್ ಗೊತ್ತಾ, ನಾನು ಸುದರ್ಶನ್ ಸಿಲ್ಕ್ಸ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಯಾರಿ ಕೊಡಿಸಿ ಮುಗೀತು ನನ್ನ ಜವಾಬ್ದಾರಿ ಅನ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದೆ. ಒಂದು ವಾರ ಬಿಡ್ಕ ಮೆಸೇಜ್ ಆಗ್ತಾವಳೆ, ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ದುಡ್ಡು ಹಾಕು ಅಂತ. ಏನು ಒಂದೊಂದು ಬ್ಲೌಸ್ಗೆ ಎಷ್ಟೇ 1,500 ಇರ್ತಾವ ಹೋಗಂದ್ರೆ 15,000 8,000 7,000 ಹಿಂಗೆಲ್ಲ ಹೇಳ್ತಾವಳೆ. ಬ್ಲೌಸ್ ಸ್ಟಿಚ್ಗೆ ನಾನ್ ಗಾಬರಿ ನಿಜವಲ್ಲೂ. ಏನೋ ಮತ್ತೆ ಇನ್ನೂ ಒಂದೊಂದು ಸ್ಯಾರಿ ತಗೊಂಬೋದಲ್ಲ. ಅವೆಲ್ಲಾನು ಆ ಬ್ಲೌಸ್ ತೊಗೊಂಡು ಮಾಡಿದಕ್ಕೆ 2 ಸ್ಯಾರಿ ತಗೊಂಬೋದಿತ್ತು. 10,000 ಒಂದು 30,000-40,000 ಖರ್ಚು ಮಾಡಿದಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ. ಅವಾಗಂತೂ ನಂಗಂತೂ ಅನಿಸಿದ್ವು, ನಾನೊಂದು 1 ವರ್ಷ ಅಲ್ಲ 5 ವರ್ಷಕ್ಕಾಗುವಷ್ಟು ಬಟ್ಟೆ ತಗೊಂತಿದ್ದೆ ನಾನು. ಬ್ಲೌಸ್ ಸ್ಟಿಚ್ ಮಾಡಿಸಿರೋ ತಗೊಂಡಿದ್ರಲ್ಲಿ. ನಮಗೇನು ಒಂದು ಪ್ಯಾಂಟು ಶರ್ಟ್ ಕಣ ಸಾಕು. 800 ರೂಪಾಯಿದೊಂದು ಪ್ಯಾಂಟು, 500 ರೂಪಾಯಿ 600 ರೂಪಾಯಿದೊಂದು ಶರ್ಟ್ ಸಾಕು. ಮಿಡಲ್ ಕ್ಲಾಸ್ ಲೈಫ್ ಅಂತ ಅನ್ಕೊಂಡು ಹೆಂಗೆ ಹಾಕೊಂಡ್ರು ನಾವು ಚೆನ್ನಾಗಿ ಕಂಡ್ರೆ ಸಾಕಷ್ಟು ನಮಗೆ. ಬಟ್ ಇವಳು ಇವ್ ಯಾವ್ಯಾವ ಆಗ್ತಾಳೋ ಗೊತ್ತಿಲ್ಲ. ಹಂಗಂತ ಕರೆಕ್ಟ್ ಗೆಸ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ 2000 ರೂಪೀಸ್ ಗಿಫ್ಟ್. ಕರೆಕ್ಟ್ ಗೆಸ್ ಮಾಡಿದ್ರೆ 2 ಚಾನ್ಸ್ ಅಲ್ಲ 3 ಚಾನ್ಸ್. ಓಕೆ, 3 ಚಾನ್ಸ್ ಅಂದ್ರೆ ಏನೋ ಟಫ್ ಆಗಿರೋ ಕ್ವೆಶ್ಚನ್. ಟೋಟಲಿ ಅಕ್ಕನ ಹತ್ರ ಎಷ್ಟು ಸೀರೆಗಳಿವೆ? ಟೋಟಲ್ ಎಲ್ಲ ಸೇರಿ ಒಂದು 500 ಇರ್ಬೋದು. ಆಕ್ಚುಲಿ ಕೇಳಿಸ್ಕೊಂಡಿರ್ಬೇಕು ಆಚೆ ಕೂತ್ಕೊಂಡು. ಪಕ್ಕ 100% ನೀನ್ ಕೇಳಿಸ್ಕೊಂಡಿದ್ದೆ, ಪ್ರಾಮಿಸ್ ಮಾಡಿ. ಇಲ್ಲ, ನಾನು ಇರೋದು ಹೇಳ್ತೀನಿ ಕೇಳು. ಇವಳು ಯಾವಾಗ್ಲೂ ನಿನ್ನ ಎಸ್ ಸೀರೆ ಅಂದ್ರೆ 1,000 ಅಂತಿದ್ಲು.
ನಾನು ನೋಡಿದೆ 1000 ಇರಲಿಲ್ಲ, ಒಂದು 500 ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. 400 500 2,000 ರೂಪಾಯಿ ಕೊಟ್ಬಿಡಪ್ಪ. ಕೊಟ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡಕ್ಕಿಂತ ಮುಂಚೆ ಕೊಟ್ಬಿಟ್ಟು ಆಮೇಲೆ ಅಲ್ಲೇ ಫೋನ್ ಪೇ ಮಾಡು. ಓಕೆ ಆಯ್ತು, ಅದಕ್ಕೆ ಕರ್ಸಿದ್ದು. ಆಯ್ತು ಓಕೆ ಬಾಯ್ಲಿ ಒಂದು ನಿಮಿಷ. ಸರಿ, ಎಲ್ಲಾ ಸ್ಯಾರಿಲು ಯಾವ್ದಾದ್ರು ಒಂದು ನಿನ್ ಫೇವ್ರೆಟ್ ಸ್ಯಾರಿನ ನಾನು ಆ ದಿನಕ್ಕೆ ಆ ದಿನ ನಾನು ಆ ಸ್ಯಾರಿನ ಹಾಕೊಂಡ್ ಬರ್ತೀನಿ ಇದ್ರಲ್ಲೇ. ಅಂದ್ರೆ ಈ ಕಾಸ್ಟ್ಲಿ ಸ್ಯಾರಿಗಳನ್ನ ಬಿಟ್ಟು ಸೆಲೆಕ್ಟ್ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋ ನೋ ನೋ, ಕಾಸ್ಟ್ಲಿ ಸ್ಯಾರಿಗಳನ್ನ ಬಿಟ್ಟು ಅಂತ ಹೇಳಿದೀನಿ. ನೋ ನೋ ಅಲ್ಲ ಪ್ಲೀಸ್, ನಾನೇ ಒಂದು 2 ಸ್ಯಾರಿ ಅಂದ್ರೆ ಆ ಸ್ಯಾರಿಗಳಲ್ಲಿ ಇದಾ. ಓಕೆ, ಈಗ ನೋಡ್ಕೊಳ್ಳಿ, ಈ ಸ್ಯಾರಿನ ಅವ್ರಿಗೆ ತುಂಬಾ ಇಷ್ಟ. ಅದು ನನಗೆ ತುಂಬಾ ದಿವಸದಿಂದ ಹೇಳ್ತಾ ಇದ್ದಾರೆ. ಸೊ ಅದೇನು ಅಂತ ನಾನು ನಿಂಗೆ ಹೇಳಲ್ಲ, ಆಮೇಲೆ ಅವತ್ತಿನ ದಿನ ಹಾಕೋತೀನಿ. ಸೊ ಅವತ್ತಿನ ದಿನ ನಾನು ಈ ಸ್ಯಾರಿನ ಹಾಕೋತೀನಿ. ಆ ವ್ಲಾಗ್ನ ಖಂಡಿತ ಈಗ ಒಂದು ನಾಳೆ ನಾಡಿದ್ದಲ್ಲ, ಸ್ವಲ್ಪ ದಿವಸದಲ್ಲೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತು ಈ ಸ್ಯಾರಿ ವ್ಲಾಗ್ನ ನೋಡಿದ್ರೋ ಎಲ್ರಿಗೂ ಥ್ಯಾಂಕ್ಸ್ ಅ ಲಾಟ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ನಾನು ಹಿಂಗೆ ಮರ್ತೋಗ್ತಾ ಇರ್ತೀನಿ, ಮಾತಾಡ್ತಾ ಇರಬೇಕಾದ್ರೆ ಒಂಥರ ಏನೋ ಮರು ಬಂದ್ಬಿಡುತ್ತೆ, ಏನು ಹೇಳಬೇಕು ಅನ್ನೋದೇ ಮರ್ತು ಬಿಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಣ್ಣ ಅಣ್ಣ ಮಾತಾಡೋಕ್ ಮಾತ್ರ ಅಂತೆ ಮರು ಮಾತಾಡೋಕ್ ಮಾತ್ರ ಅಂತೆ ಮರು. ಇವ್ರಿಗೆ ಈ ಮರುವಿನ ಬಗ್ಗೆ ಒಂದೇ ಒಂದು ನಿಮಿಷ ಮಾತಾಡ್ಬಿಡಿ ನೀವು. ಅವಳಿಗೆ ಪಾಪ ಇವನು ನೆನ್ನೆ ಬಂದು ಬೈಕ್ ತಂದು ಕೀ ಇಟ್ಟಿದ್ದಾನೆ, ಅದನ್ನ ತಗೊಂಡೋಗಿ ಫ್ರಿಜ್ ಒಳಗೆ ಇಟ್ಟಿದ್ದಾಳೆ ಮರ್ಬಿಟ್ಟು. ದೊಡ್ಡ ಮರ್ಗುಳಿ ಇವಳು. ಇಲ್ಲ, ಏನು ಗೊತ್ತಾ, ಅದು ಮರುವು ಅಂದರೆ ನಾನು ಮರ್ತು ಬಿಡ್ತೀನಿ, ಏನು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪ ಮರ್ತು ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.